ಮಳೆಗಾಲದ ವಿಧಾನಮಂಡಲ ಅಧಿವೇಶನ ರಂಗೇರಿದೆ. ಸಚಿವ ನಾಗೇಂದ್ರ ರಾಜೀನಾಮೆ ವಿಚಾರ ಒಂದೇ ಈಗ ವಿಪಕ್ಷಗಳ ಪ್ರತಿದಿನದ ಅಜೆಂಡಾ ಆಗಿ ಕಾಣಿಸ್ತಾ ಇದೆ. ಈ ನಡುವೆ ಹಲವು ಪ್ರಮುಖ ವಿಚಾರಗಳನ್ನು ಕೈಗೆತ್ತಿಕೊಳ್ಳಬೇಕಾದಂಥ ಜೆಡಿಎಸ್ ಕೂಡ ಬಿಜೆಪಿಗೆ ಈಗ ಸಾಥ್ ಕೊಡೋ ಮೂಲಕ ತಮ್ಮ ಹೋರಾಟದ ವಿಚಾರಗಳನ್ನೇ ಪಕ್ಕಕ್ಕಿಟ್ಟಂತೆ ಕಾಣಿಸ್ತಾ ಇದೆ. ಬಿಡದಿ ಟೌನ್ಶಿಪ್ ವಿರುದ್ಧ ಜೆಡಿಎಸ್ ಅಬ್ಬರ. ಸದನದಲ್ಲಿ ಚರ್ಚಿಸಲು ದಳಪತಿಗಳು ನಿರ್ಧಾರ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಬಿಜೆಪಿಗಿಂತಲೂ ಒಂದು ಹೆಜ್ಜೆ ಮುನ್ನುಗ್ಗಿ ಜೆಡಿಎಸ್ ಸಾಲು ಸಾಲು ಹೋರಾಟಗಳನ್ನು ಕೈಗೆತ್ತಿಕೊಂಡು ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿತ್ತು. ರಾಜ್ಯ ಸರ್ಕಾರದ ಹಠಮಾರಿ ಧೋರಣೆಗೆ ಮೂಗುದಾರವನ್ನು ಹಾಕಲು ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಪಾದಯಾತ್ರೆ ಕೂಡ ಮಾಡಿದರು. ಈ ನಡುವೆ ನೈಸ್ ಸಂಸ್ಥೆ ಅಕ್ರಮ ಟೋಲ್ ಸಂಗ್ರಹ ಮಾಡದಂತೆ ತಡೆಯಲು ರಾಜ್ಯ ಸರ್ಕಾರದ ವಿರುದ್ಧ ಅಬ್ಬರಿಸಿದರು. ಇನ್ನು ಇಷ್ಟೆಲ್ಲ ಹೋರಾಟಗಳು ತಾರ್ಕಿಕ ಅಂತ್ಯ ಕಾಣುವ ಸಮಯ ಬಂದಿದೆ ಎನ್ನುವಾಗಲೇ ಮಳೆಗಾಲದ ವಿಧಾನಮಂಡಲ ಅಧಿವೇಶನದಲ್ಲಿ ಜೆಡಿಎಸ್ನ ಹೋರಾಟದ ಧ್ವನಿಯನ್ನ ನಾಗೇಂದ್ರ ರಾಜೀನಾಮೆ ವಿಚಾರ ಕಸಿದುಕೊಂಡಂತೆ ಕಾಣ್ತಾ ಇದೆ. ಜೆಡಿಎಸ್ನ ಇಷ್ಟೆಲ್ಲ ಹೋರಾಟಗಳು ನಾಗೇಂದ್ರ ರಾಜೀನಾಮೆ ಗದ್ದಲ ಸೈಲೆಂಟ್ ಆಗುವಂತೆ ಮಾಡಿದೆ ಎಂಬ ಪ್ರಶ್ನೆಗಳು ಕೂಡ ಇದೀಗ ಹುಟ್ಟಿಕೊಂಡಿವೆ. ಬಿಡದಿ ಟೌನ್ಶಿಪ್ ವಿರೋಧಿಸಿ ಕೈಗೊಂಡಿದ್ದ ಜೆಡಿಎಸ್ ಬೃಹತ್ ಹೋರಾಟಕ್ಕೆ ಅಧಿವೇಶನ ಒಂದೊಳ್ಳೆ ವೇದಿಕೆಯಾಗಿತ್ತು. ಆದರೆ ಅಧಿವೇಶನದಲ್ಲಿ ಜೆಡಿಎಸ್ ಧ್ವನಿ ಎತ್ತಲು ವೇದಿಕೆಯೇ ಒದಗಿ ಬರುತ್ತಿಲ್ಲ. ಇದರ ನಡುವೆ ನೈಸ್ ವಿಚಾರವಾಗಿ ಸರ್ಕಾರ ಸಾಫ್ಟ್ ಕಾರ್ನರ್ ತೋರುತ್ತಿರುವಂತಹ ಆರೋಪಗಳು ಕೇಳಿಬರುತ್ತಿವೆ. ಇನ್ನು ಜೆಡಿಎಸ್ ನೈಸ್ ವಿಚಾರವಾಗಿ ಮಾಡಿದಂತಹ ಹೋರಾಟ ಬಗ್ಗೆ ಸಚಿವ ಜಾರಕಿಹೊಳಿ ಮಾತನಾಡಿದ್ದು ಮಾತ್ರ ಹೀಗೆ. ನಮ್ಮಿಂದಿಲ್ಲ, ನಾವೇನು ಮಾಡಲಿಕ್ಕಾಗಲ್ಲ. ಯಾಕಂದ್ರೆ ನಾವು ಕೊಟ್ಟದ್ದು 30 ವರ್ಷ ಅವ್ರಿಗೆ PPP ಮಾಡಲಿದೆ, ಅದು ಸೊ ಏನು ಮಾಡ್ಲಿಕ್ಕೆ ಬರೋಲ್ಲ. ಇಲ್ಲ, ಅದೇ ಹೇಳಿದಿಲ್ಲ, ನಾವು ನೋಟಿಸ್ ಕೊಟ್ಟರು ಕೂಡ ಅದನ್ನೇ ಚಾಲೆಂಜ್ ಮಾಡಿ ಅವ್ರಿಗೆ ಕೋರ್ಟಿಂದ ಆದೇಶ ತಂದಿದ್ದಾರೆ ಹೆಚ್ಚು ಮಾಡೋಕ್ಕಂತ. ಸೊ ನಮ್ಮ ನಿಯಂತ್ರಣ ಏನೂ ಇಲ್ಲ. ಏನಾದರೂ ಕೋರ್ಟು ಹೋರಾಟಗಾರರ ಮಧ್ಯ ಇರುತ್ತೆ, ಅದು ಸರ್ಕಾರ ಕೂಡ ಅದ್ರ ಬಗ್ಗೆ ಗಮನ ಹರಿಸ್ತದೆ. ಯಾಕಂದರೆ ನಾವು ಸಾಕಷ್ಟು ಕೋರ್ಟ್ನಲ್ಲಿ ವಾದ ಮಾಡಿದ್ರು ನಮ್ಮ ವಿರೋಧವಾಗಿ. ಸೋಮವಾರ ನಾಗೇಂದ್ರ ರಾಜೀನಾಮೆ ವಿಚಾರದ ಬಗ್ಗೆ ನೈಸ್ ರಸ್ತೆ, ಟೋಲ್ ಮತ್ತು ಬಿಡದಿ ಟೌನ್ಶಿಪ್ ಬಗ್ಗೆಯೂ ಕೂಡ ಧ್ವನಿ ಎತ್ತಲು ಜೆಡಿಎಸ್ ಸಿದ್ಧವಾಗ್ತಿದೆ. ಇತ್ತ ಬಿಜೆಪಿಯವರು ದೊಡ್ಡ ಮಟ್ಟದಲ್ಲಿ ನಾಗೇಂದ್ರ ರಾಜೀನಾಮೆ ವಿಚಾರವನ್ನು ಕೈಗೆತ್ತಿಕೊಂಡಿದ್ದಾರೆ. ಹೀಗಾಗಿ ಮೈತ್ರಿ ಪಕ್ಷವಾಗಿ ಬಿಜೆಪಿ ಅವರ ಹೋರಾಟಕ್ಕೆ ಕೈಜೋಡಿಸಲೇಬೇಕಾದಂತಹ ಅನಿವಾರ್ಯತೆಯಲ್ಲಿ ಜೆಡಿಎಸ್ ಕೂಡ ಇದೆ. ಆದರೆ ತನ್ನೆಲ್ಲ ಹೋರಾಟಗಳನ್ನು ಅಧಿವೇಶನದಲ್ಲಿ ಜೆಡಿಎಸ್ ಇರುವಂತಹ 3